ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಾಕಿಗೆ ಹೋಗಿದ್ವಿ ಬೆಳಗ್ಗೆ ನಾನು ಆಂಟಿ ಅಮ್ಮ. ವಾಕೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ನಿಂಬೆ ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಅಂದರೆ ಬೆಳಗ್ಗೆ ಡ್ರಿಂಕ್ ಕುಡಿದ್ರೆ ಆ ಥರ ಒಳ್ಳೆಯದು ಆರೋಗ್ಯಕ್ಕೆ ಅಂತಾರಲ್ಲ, ಹಾಗಾಗಿ ಈ ಗ್ಲಾಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ಜ್ಯೂಸ್ ಹಾಗೆ ಕೋಲ್ಡ್ ಕಾಫಿ ಎಲ್ಲ ಕುಡಿಯೋದಕ್ಕೂ ಯೂಸ್ ಆಗುತ್ತೆ. ನಾನು ಹಾಗೆ ಮಾರ್ನಿಂಗ್ ರೋಟೀನ್ ಇದು ಮಾಡೋಕ್ಕೆ ಗ್ಲಾಸ್ ಹುಡುಕ್ತಾ ಇದ್ದೆ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದು ತರಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ನಿಮಗೂ ಕೂಡ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಅಮ್ಮ ಬೆಳಿಗ್ಗೆ ಬಾಗಿಲಿಗೆಲ್ಲ ನೀರು ಹಾಕಿದ್ರು. ನಾನು ಸ್ವಲ್ಪ ರಂಗೋಲಿ ಹಾಕ್ಕೊಡು ಅಂದರು, ಅದಕ್ಕೆ ರಂಗೋಲಿ ಹಾಕ್ತಾಯಿದ್ದೆ. ನಮ್ಮ ಮನೇಲಿ ಇವರೇ ಹಾಕಬೇಕು ಅವರೇ ಹಾಕಬೇಕು ಅಂತ ಏನಿಲ್ಲ, ಅಮ್ಮ ಆದರೂ ಹಾಕ್ತಾರೆ, ಇಲ್ಲ ನಾನಾದರೂ ಹಾಕ್ತೀನಿ. ಅಮ್ಮ ಬೇಗ ಇದ್ದರು ಅಂದರೆ ಬೇಗ ಹಾಕ್ತಾರೆ, ಇಲ್ಲ ನಾನು ಹಾಕಿದ್ರೆ ನಾನು ಹಾಕ್ತೀನಿ. ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡು ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ವಾರ ಮಾಡೋಕ್ಕೆ. ಅದಕ್ಕೆ ಅಮ್ಮ ದೇವ್ರ ಕಡೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ರು. ಅಷ್ಟೊತ್ತಿನ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಸಿಂಪಲ್ಲಾಗಿ ನಾನು ಹೊಸ್ದಾಗಿ ಟ್ರೈ ಮಾಡ್ತಾಯಿರ್ತೀನಿ ರಂಗೋಲಿನ. ಹಾಗೆ ತುಳಸಿ ಗಿಡ ಇದು ಒಣಗೋಗ್ಬಿಟ್ಟಿದೆ, ಯಾಕೋ ತುಂಬ ಚೆನ್ನಾಗಿತ್ತು, ಬಿಸಿಲಿಗೆ ಅದು ಬಾಡೋದಂಗೆ ಆಗಿಬಿಟ್ಟು ಒಣಗೋಗಿದೆ. ಹಾಗೆ ಸ್ವಲ್ಪ ಟೊಮೊಟೊ ಗಿಡ ಎಲ್ಲ ಉಟ್ಕೊಂಡ್ಬಿಟ್ಟಿದೆ, ಅದನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ. ನೋಡೋಣ ಎಷ್ಟು ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು. ಮಾರ್ನಿಂಗ್ ಬೇಗ ಇದ್ದರೆ ಒಂಥರ ವೆದರೇ ಚೆನ್ನಾಗಿರುತ್ತೆ, ನೀವು ನೋಡ್ತಿರ್ಬೋದು. ಇವತ್ತಷ್ಟು ಚಳಿನೇ ಇರಲಿಲ್ಲ, ಹಾಗಾಗಿ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಕ್ಯಾಪ್ಚರ್ ಮಾಡ್ಕೊಂಡೆ. ದೇವ್ರಿಗೆ ಹೂವು ಮಾಡಿಸ್ತಿದ್ದೀನಮ್ಮ. ಯಾಕೆ ವಾರ ನಾನೇ ಮಾಡ್ತೀನಿ. ಮಂಗಳವಾರ ಮಾಡ್ತಿದ್ದೀನಮ್ಮ. ವಾರ ಮಾಡ್ಕೋಬೇಕಮ್ಮ ಬೇಗ ಎದ್ದು. ನೀನು ಮಾಡ್ತೀಯಲ್ಲ ಇನ್ನೇನು. ನೀನು ಮಾಡಮ್ಮ. ನಾನು ಗುರುವಾರ ಮಾಡ್ತೀನಿ. ಮಾಡಿ ಏನಾಗಲ್ಲ. ನೀನು ಮಾಡು, ಈಗ ಹೆಂಗಿದ್ರು ಮಾಡ್ತಿದ್ದಿಲ್ಲ. ಹಾಂ ಮಾಡಬೇಕು. ನೀನು ಹೋಗು, ನಾನು ಮಾಡ್ತೀನಿ ನೀನು ಹೋದ್ಮೇಲೆ. ಅದಾದಮೇಲೆ ಅಮ್ಮ ದೇವ್ರ ಕೊನೆಗೆ ಹೂವೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಅಮ್ಮನಿಗೆ ಕಸ ಹೊಡೆದು ನೆಲ ಒರೆಸ್ಕೊಟ್ರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ನಾನೇ ಮಾಡ್ತೀನಿ ಬಿಡು ಅಂತಂದರು. ಹಾಗಾಗಿ ನಾನು ಸ್ವಲ್ಪ ಸೋಫಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕ್ಲೀನ್ ಮಾಡಾದಮೇಲೆ ಹೇಗಿದೆ. ಹಾಗೆ ಸಂಜೆ ಆದ ತಕ್ಷಣ ಎಲ್ಲರೂ ಬಂದಾಗ ಹೇಗಾಗುತ್ತೆ ಅಂಥೇಳಿ ನಾನೆಲ್ಲ ಕಸ ಹೊಡೆದು ನೆಲ ಒರೆಸ್ಕೊಟ್ಟೆ. ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನೂ ಕೂಡ ಹೋದರು. ನಾನು ಟಿಫನಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತಂದಾಗ ಹೇಗೋ ಬಟಾಣಿ ಇತ್ತು, ಹಸಿ ಬಟಾಣಿ. ಅದರಲ್ಲಿ ಹಸಿ ಬಟಾಣಿ ಬಾತು ಇಲ್ಲ ಹಸಿ ಬಟಾಣಿ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಈಗ ನಾನು ಒಂದು ಜಾರಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಸಿಪ್ಪೆ ಬಿಡಿಸ್ಬಿಟ್ಟಾದರೂ ಹಾಕೊಬೋದು, ನಾನು ಸಿಪ್ಪೆ ಬಿಡಿಸ್ತಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಕೈ ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ತಂದು ಭಾಳ ದಿನ ಆಗಿಬಿಟ್ಟಿತ್ತು, ಹಾಗೆ ತುಂಬ ತಂದುಬಿಟ್ಟಿದ್ವಿ, ಹಾಗಾಗಿ ಸ್ವಲ್ಪ ಹಳದಿ ಆಗಿದೆ. ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕೈ ಹಿಡಿಯಷ್ಟು. ಹಾಗೆ ಒಂದು 4 ಇಂಚಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ತುರಿದ್ಬಿಟ್ಟು ಹಾಕಿದರೆ ತುರಿದ್ಬಿಟ್ಟು ಹಾಕಿ. ಅದಾದಮೇಲೆ ನಾನು 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ತಕ್ಕನಷ್ಟು. ನೀವು ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಹಾಕ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ನಾನು ದಪ್ಪದಾಗೆ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ, ಯಾಕೆಂದರೆ ಗ್ರೈನ್ ಆದರೆ ಅದು ಪೇಸ್ಟ್ ಆಗಿಬಿಡುತ್ತಲ್ವ, ಹಾಗಾಗಿ. ಅದಾದಮೇಲೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಮಸಾಲೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ಒಂದು ಚಕ್ಕೆ ಪೀಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3 ಮೆಣಸು ಹಾಗೆ ಒಂದು 3 ಲವಂಗ ತೊಗೊಂಡಿದ್ದೀನಿ. ನೀವು ಇನ್ನೂ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗೆ ತೊಗೊಬಕ್ಕ ಇರಬಾರ್ದು, ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ರುಚಿ ಜಾಸ್ತಿ ಆಗುತ್ತೆ, ಎಲ್ಲ ನುಣ್ಣಗೆ ರುಬ್ಕೊಂಡ್ರೆ. ಈಗ ನಾನು ಒಂದು ಕುಕ್ಕರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪಲಾವ್ ಎಲೆ ಹಾಗೆ ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ನಿಮಗೆ ಬೇಡ ಮಸಾಲೆ ಅಂದರೆ ಅದು ಆಪ್ಷನು, ಇಲ್ಲ ನಿಮಗೆ ಇನ್ನೂ ಸ್ಪೈಸಸ್ ಬೇಕು ಅಂದರೆ ಹಾಕ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಸಿಡಿತಾ ಇದೆ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಒಂದು ಸ್ಲೈಸಾಗಿ ಕಟ್ ಮಾಡಿದ್ದೆ, ಅದನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿನ ಒಗ್ಗರಣೆಗೆ, ಯಾಕೆಂದರೆ ತುಂಬ ಟೇಸ್ಟಾಗಿರುತ್ತೆ. ಯಾಕೆಂದರೆ ತರಕಾರಿ ಹಾಕಿರಲ್ಲ ಏನೂ ಇಲ್ಲ, ಇದ್ರದ್ದೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಆಗಲೇಬೇಕು ಅಂತ ಏನಿಲ್ಲ, ಈ ಥರ ಸಾಫ್ಟ್ ಆದರೆ ಸಾಕಾಗುತ್ತೆ. ಯಾಕೆಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಈಗ ನಾನು 3/4 ಕಪ್ಪಷ್ಟು ನಾನು ಹಸಿ ಬಟಾಣಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ.
ಮಾಡ್ಕೊಳ್ಬೋದು. ನಾನು ಒಬ್ಬಳಿಗೆ ಮಾಡ್ಕೊಳ್ತಿರೋದ್ರಿಂದ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಆಯಿಲ್ ಬಿಡಬೇಕು, ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಯಿಲ್ ಬಿಡ್ತಿದೆ ಅಂತ ಅಂದಾಗ ನಾವು ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಆಯಿಲ್ ಬಿಡ್ತಾ ಹೋಗಬೇಕು. ಈಗ ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದು ಇನ್ನೂ ಉಳಿಯುತ್ತೆ, ಆಮೇಲೆ ಯಾರಾದರೂ ತಿಂತಾರೆ ಮನೆಗೆ, ಅಮ್ಮ ಎಲ್ಲ ನಮ್ಮ ಮನೆಯವ್ರು ಯಾರಾದರೂ ಬಂದಾಗ. ಹಾಗಾಗಿ ನಾನು 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ನಾನು ನೆನೆಸಿಲ್ಲ, ಹಾಗೆ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ನೆನೆಸಲ್ಲ, ಅದೇನಾದ್ರು ಬಿರಿಯಾನಿ ಮಾಡಬೇಕು ಅಂದರೆ ನೆನೆಸ್ಬಿಟ್ಟು ಹಾಕ್ಕೊಳ್ತೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಅಕ್ಕಿನ 2 ಸಲ ವಾಶ್ ಮಾಡಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಈ ಥರ ಬೆಂದಿರಬೇಕು, ಈಗ ಹಾಕ್ಕೊಳ್ಬೇಕು. ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ, ಯಾಕೆಂದರೆ ನಾವು ವೆಜಿಟೇಬಲ್ ಏನೂ ಹಾಕಿಲ್ಲ, ಇದೇ ತುಂಬ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡ್ತಾಯಿಲ್ಲ, ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವೇನಾದ್ರು ಬಾಸುಮತಿ ರೈಸ್ ಹಾಕೋದಿದ್ರೆ ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆದಷ್ಟು ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಆವಾಗ ಉದ್ರುದ್ರಾಗಿ ಬರುತ್ತೆ. ಹಾಗಾಗಿ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಲೋಟ ಅಕ್ಕಿ ಹಾಕಿರೋದ್ರಿಂದ ನಾನು 2 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಆದರೆ 1 ಲೋಟಗೆ ನಾವು 2 ಲೋಟ ಹಾಕ್ಕೊಳ್ತೀವಲ್ಲ, ಅದನ್ನು 1.5 ಲೋಟದಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೀರನ್ನ. ನೀವು ಅಕ್ಕಿ ಎಷ್ಟು ಹಾಕ್ಕೊಳ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಿದ್ದರೆ ಇಷ್ಟು ಹಾಕಿದ್ದೀನಿ. ಈಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದು ಕುದಿ ಬರುತ್ತಲ್ಲ, ಆವಾಗ ನಾವು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಉದ್ರುದ್ರಾಗಿ ಬರಲ್ಲ, ಹಾಗೆ ಮಸಾಲೆ ಎಲ್ಲ ರೈಸಿಗೂ ಹೊಂದಿರಲ್ಲ. ಹಾಗಾಗಿ ಈ ಥರ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಈಗ 1 ವಿಸಲ್ ಆಗಿದೆ. ಒಂದೇ ವಿಸಲಿಗೆ ನಾನು ಆಫ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾವು ಕುದಿಯುವಾಗ ಲಿಡ್ನ ಕ್ಲೋಸ್ ಮಾಡಿರ್ತೀವಿ ಮಿಕ್ಸ್ ಮಾಡಿಕೊಂಡು. ಹಾಗಾಗಿರೋದ್ರಿಂದ ಒಂದಾಗಲೇ 50% ಬೆಂದ್ಬಿಟ್ಟಿರುತ್ತೆ ಅಕ್ಕಿ, ಇನ್ನೊಂದು 50% ಬೇಯಬೇಕಲ್ಲ, ಹಾಗಾಗಿ 1 ವಿಸಲ್ ಕೂಗಿಸ್ಕೊಂಡಿದ್ದು. ಹಾಗೆ ಸ್ವಲ್ಪ ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ತಟ್ಟೆ ಬಿದ್ದುಬಿಟ್ಟಿರುತ್ತೆ, ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಬಿದ್ದಿರುತ್ತೆ ಅಡುಗೆ ಮಾಡುವಾಗ, ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಇದ್ದರೆ ಅಮ್ಮನೇ ವಾಶ್ ಮಾಡ್ಕೊಳ್ತಾರೆ, ಬಿಡೋದಿಲ್ಲ ನನಗೆ. ಈಗ ನಾನಿರೋದ್ರಿಂದ ನಾನೇ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಬೋರ್ ಆಗ್ತಾಯಿತ್ತಲ್ವ, ಸಾಂಗ್ ಹಾಕ್ಕೊಂಡು ಪಾತ್ರೆ ತೊಳಿತೀನಿ ನಾನು ಯಾವಾಗಲೂ, ಇದು ಫಿಕ್ಸು. ಏಕೆಂದರೆ ಒಬ್ಬಳೇ ಇರೋದ್ರಿಂದ ಬೋರ್ ಆಗುತ್ತೆ, ಎಲ್ಲರೂ ಬರೋ ತನಕನೂ ಒಬ್ಬಳೇ ಇರಬೇಕಲ್ವ. ಹಾಗಾಗಿ ಕೆಲಸ ಮಾಡುವಾಗ ನಾನು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತೀನಿ. ನಾವು ಮದುವೆ ಆಗೋಕ್ಕಿಂತ ಮುಂಚೆ ನಾವು ಪಾತ್ರೆನೆಲ್ಲ ತೊಳೆಯಲ್ಲ, ಹಾಗೆ ಲೇಜಿತನ ಮಾಡ್ತೀವಿ. ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ನಮಗೆ ಕೆಲಸ ಮಾಡಬೇಕು ಅಂತ ಬಂದ್ಬಿಡುತ್ತೆ, ಹಾಗೆ ಮಾಡಲೇಬೇಕು, ಇನ್ನೇನು ಆಪ್ಷನ್ನೇ ಇರಲ್ಲ. ನಾನು ಗಾಜಿನ ಬಾಟ್ಲೆಲ್ಲ ಸಪ್ರೇಟ್ ತೊಳೆದ್ಬಿಡ್ತೀನಿ. ಯಾಕೆ ಅಂತಂದರೆ ಅದು ಪಾತ್ರೆ ಜೊತೆ ಏನಾರ ಇದ್ದರೆ ಒಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಸಪ್ರೇಟ್ ತೊಳೆದ್ಬಿಟ್ಟು ಅದನ್ನ ಸಪ್ರೇಟಾಗಿ ನಾನು ನೀರು ಇಳಿದ್ಬಿಟ್ಟು ಹಾಗೆ ಸ್ವಲ್ಪ ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಆಮೇಲೆ ಎತ್ತಿಟ್ಬಿಡ್ತೀನಿ. ತಿಂಡಿ ಎಲ್ಲ ರೆಡಿಯಾಗಿದೆ, ಟೇಸ್ಟು ಕೂಡ ಹೇಗಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬೇಗನೆ ತಿಂಡಿ ಮಾಡ್ತಾಯಿದ್ದೀನಿ, ಯಾಕೆ ಅಂತಂದರೆ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ, ಮತ್ತೆ ವೆಯ್ಟ್ ಅಗೇನ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ತಿಂಡಿ ರೆಡಿಯಾಗಿದೆ, ನಿಮಗೂ ಕೂಡ ಸರ್ವ್ ಮಾಡಿ ತೋರಿಸ್ತೀನಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ತಿಂಡಿನ ಮಿಸ್ ಮಾಡದೆ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ಹಸಿಕಾಳು ಸೀಸನ್ ಆಗಿರೋದ್ರಿಂದ ತುಂಬ ರುಚಿ ಇರುತ್ತೆ. ಹಸಿಕಾಳಿಂದ ಯಾವುದೇ ಒಂದು ರೆಸಿಪಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಈಗ ಹಳ್ಳಿ ಕಡೆ ಅಂತೂ ಆಲ್ಮೋಸ್ಟ್ ಅಲ್ಲಿ ಬಸ್ಸಾಂಬಾರು ಹಾಗೆ ಟಿಫನ್ಗೆ ಎಲ್ಲದಕ್ಕೂ ಬಳಸ್ತಾರೆ. ಹಾಗಾಗಿ ನಾವು ಕೂಡ ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕಲ್ವ, ಹಾಗಾಗಿ ನಾವು ಕೂಡ ಕೊಂಡ್ಕೊಂಡು ತಿನ್ನಬೇಕು. ಈಗ ಅದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿ ಬಳಸ್ಕೊಂಡು ನಾನು ಬಟಾಣಿ ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬನ್ನಿ. ಈಗ ವಿಸಲ್ ಆದಮೇಲೆ ಒಂದು 5 ನಿಮಿಷ ವಿಸಲ್ ಆರಿದ್ಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಬಟಾಣಿ ರೈಸ್ ಅಂತ ಹೇಳೋದು ಅಥವಾ ಬಟಾಣಿ ಪಲಾವ್ ಅಂತ ಹೇಳೋದೋ ಗೊತ್ತಿಲ್ಲ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ. ನಮ್ಮ ಮನೇಲಿ ಏನಾದರೂ ಈ ಥರ ಪಲಾವು ಅಥವಾ ಟೊಮೊಟೊ ಬಾತು ಇಲ್ಲ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ನಾನು ಹಾಗಾಗಿ ಆಲ್ಮೋಸ್ಟ್ ಈ ಥರ ಮಾಡ್ತೀನಿ. ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ.
ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ಅದಕ್ಕೇ ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಟೈಮ್ ಆಗಿತ್ತಲ್ವ, ಒಂದು 9:30ಗೆ ಇವತ್ತು ತಿಂಡಿ ತಿಂತಾಯಿದ್ದೀನಿ. ನಾನು ಇಷ್ಟು ಬೇಗ ತಿನ್ನೋದೇ ಇಲ್ಲ, ಇವತ್ತು ತಿಂತಾಯಿದ್ದೀನಿ. ಹಾಗೆ ನಾನು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೋಡೋಕ್ಕೇ ಅಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ಇನ್ನು ತಿಂಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತೇಳಿ. ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ಮಸಾಲೆ ಯಾರಿಗೆ ಇಷ್ಟ ಆಗಲ್ಲ, ಆಲ್ಮೋಸ್ಟ್ ಈ ಥರ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಅದು ಅಲ್ಲದೆ ಪಲಾವ್ ತಿಂದು ಇಲ್ಲ ಟೊಮೊಟೊ ಬಾತ್ ತಿಂದು ಬೋರ್ ಆಗಿರುತ್ತಲ್ಲ, ಅವ್ರಿಗೂ ಕೂಡ ಇದು ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದ್ಸಲ ತಪ್ಪದೆ ಟ್ರೈ ಮಾಡಿ ನೋಡಿ, ಹೇಗೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಚೆನ್ನಾಗಿ ಬಂದಿದೆ, ಜಾಸ್ತಿ ಮಸಾಲೆ ಇಲ್ಲ, ಹಾಗೆ ತರಕಾರಿ ಇಲ್ಲ, ಹಸಿಕಾಳು. ಟೇಸ್ಟ್ ಅದು ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ನೇರವಾಗಿ ಹೇಳ್ಬಿಡ್ತೀನಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆದರೆ ತಪ್ಪದೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.